ಎಲ್ಲರಿಗೂ ನಮಸ್ಕಾರ. ಪೇಡ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ? ಮಕ್ಕಳಿಂದ ಹಿಡಿದ ದೊಡ್ಡವರು ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರು. ಇವತ್ತು ನಾನು 1 ಕಪ್ ಗೋಧಿ ಹಿಟ್ಟಿನಲ್ಲಿ ಬೇಕರಿಗಿಂತನೂ ರುಚಿಯಾಗಿ ಮನೆಯಲ್ಲಿ ಧಾರವಾಡ ಪೇಡ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ಕೊಡಾದೀನಿ. ಮಾಡ್ಕೊಳ್ಳೋದು ಬಹಳ ಸಿಂಪಲ್ ಐತಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಪೇಡೆ ಮಾಡ್ಕೊಳಕ್ ನಾವು ಮೊದಲ ಬುರಾ ಸಕ್ರೆ ಮಾಡ್ಕೋಬೇಕು. ಇಲ್ಲಿ ಒಂದ್ ಕಡೆ ಕಾಯಕ್ ಇಟ್ಟಿದ್ದೇನೆ ನಾನು. ಅದ್ರಾಗ 1 ಕಪ್ ಆಗುವಷ್ಟು ಸಕ್ಕರೆ ಹಾಕ್ತಾನು. 1 ಕಪ್ ಸಕ್ಕರೆಗೆ 1/4 ಕಪ್ ನೀರ್ ಹಾಕೋರಿ. ನೀರ್ ಭಾಳ ಹಾಕೊಳಕ್ ಹೋಗ್ಬೇಡ್ರಿ. ಕಡಾಯಿ ದಪ್ಪ ತಳ ಇದ್ದದ್ ಇಟ್ಕೊಂಡ್ ಮಾಡ್ಕೋರಿ. ಇದನ್ನ ಕಂಟಿನ್ಯೂಸ್ ಆಗಿ ತಿರ್ವಾಡ್ಬೇಕು. ಸಕ್ಕರೆ ಕರಗು ತಗನ್ನ ಉರಿ ಸಣ್ಣ ಇಟ್ಕೋರಿ. ಈ ಸಕ್ಕರೆ ಕರಗೈತಿ, ಈಗ ಉರಿ ಹೆಚ್ಚ ಮಾಡ್ಕೊಳ್ಳೋಣ. ಇದನ್ನ ನೀವು ಕಂಟಿನ್ಯೂಸ್ ಆಗಿ ತಿರ್ಸ್ಬೇಕು. ಇದ್ ನೋಡ್ರಿ, ಈ ತರ ಸಕ್ಕರೆ ಕರಿಗಿ ನರಿ ಬರಾದೈತಿ ಮತ್ತ ಸೈಡ್ ಸಕ್ರಿ ಗತೆ ಕಾಗ ಐತಿ, ಅಲ್ಲಿವರೆಗೆ ಮಾಡ್ಕೋಬೇಕು ನಾವ. ನೀರ್ ಕಡಿಮೆ ಹಾಕೊಂಡಿರ್ತೇವು, ಲಗುಟ ಆಗ್ತೈತಿ. ಇದನ್ನ ಮಾಡ್ಕೊಳಕ್ ನಮ್ಗೇನ ಭಾಳ ಟೈಮ್ ಹತ್ತುದಿಲ್ಲ. ಈಗ ಗ್ಯಾಸ್ ಬಂದ್ ಮಾಡ್ತೇನೆ ನಾನು. ನೋಡ್ಬೋದು ನೀವ ಈ ತರ ಗಟ್ಟಿ ಆಗೈತಿದ. ಈಗ ಗ್ಯಾಸ್ ಬಂದ್ ಮಾಡ್ಕೋಬೇಕು. ಗ್ಯಾಸ್ ಬಂದ್ ಮಾಡ್ಬಿ ಇದನ್ನ ನಾವ ಕಂಟಿನ್ಯೂಸ್ ಆಗಿ ತಿರುಗುತ್ತಾ ಇರ್ಬೇಕು. ಇಲ್ಲಂದ್ರ ಗಟ್ಟಿ ಒಂದ ಆಗ್ಬಿಡ್ತೈತಿ ಅದೆಲ್ಲ. ಇದ್ ನೋಡ್ರಿ, ಈ ತರ ಮಾಡ್ಕೋಬೇಕು. ಇದನ್ನ ನಾವೀಗ ಚಾನ್ಸ್ಕೊಳ್ಳೋನು. ಇಲ್ಲಿ ನಾನು ಸ್ಟೀಲಿನ ಚಾನಿಗೆ ತಗೊಂಡೇನು, ಅದ್ರಾಗ ಹಾಕ್ತಾನೆ ಇದನ್ನ. ಇದ್ ನೋಡ್ರಿ, ಇದೊಂದ್ ಸ್ವಲ್ಪ ಮಟ್ಟೆ ಇದ್ದದ್ದು ಉಳ್ದೈತಿ. ಇದನ್ನ ನೀವು ಬೇಕಂದ್ರೆ ಒಂದ್ ಸ್ವಲ್ಪ ಸಣ್ಣ ಮಾಡಿ ಹಾಕೋಬಹುದು, ಇಲ್ಲಂದ್ರ ತೆಗೆದ್ಬಿ ಇಟ್ಕೋಬಹುದು. ಇದ್ ನೋಡ್ರಿ, ಈ ತರ ಆಗ್ಬೇಕದ. ನೀರ್ ಬಾಳ ಹಾಕೊಂಡ್ರಿ ಅಂದ್ರ ಅದು ಕರೆಕ್ಟ್ ಆಗಿ ಆಗೋದಿಲ್ಲ. ನೀರ್ ಕಡಿಮೆ ಹಾಕೊಂಡ ಮಾಡ್ಕೋಬೇಕು. ಮತ್ತೆ ಕಂಟಿನ್ಯೂಸ್ ತಿರುಗುತ್ತಾ ಇರ್ಬೇಕು. ಇದ್ ಬುರಾ ಸಕ್ರಿ ರೆಡಿ ಆಗೈತಿ. ಈಗ ನಾವು ಪೇಡೆಕ ಹುರ್ಕೊಳ್ಳೋನು. ಧಾರವಾಡ ಪೇಡೆ ಮಾಡಾಕ ನಮಗ್ ಗೋಧಿ ಇಟ್ಬೇಕು. ನಾ ಇಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ತಗೊಂಡೇನು. ನೀವ ಪೇಡೆ ಎಷ್ಟ್ ಮಾಡಾರಲ್ಲ ನೋಡಿ ತಗೋರಿ. ಇದ್ ನಾವ ಚಪಾತಿ ಅದು ಮಾಡ್ಕೋತೇವಲ್ಲ ಮನೆಯಲ್ಲಿ, ಅದ ಗೋಧಿ ಹಿಟ್ಟು ತಗೊಂಡೇನ ನಾನು. ಈಗ ಇದನ್ನ ಹುರ್ಕೊಳ್ಳೋನು. ಒಂದ್ ಕಡೆ ಕಾಯಕ್ ಇಟ್ಟಿದ್ದೇನೆ ನಾನು. ಕಡೆಯ ದಪ್ಪ ತಳ ಇದ್ದ ತಗೊಂಡ್ ಮಾಡ್ಕೋರಿ. ಇದ್ರಾಗ 1-2 ಚಮಚ ಆಗುವಷ್ಟು ನಾವ ತುಪ್ಪ ಹಾಕಬೇಕು. ತುಪ್ಪ ಕರಗೈತಿ, ಈಗ ಈ ಗೋಧಿ ಹಿಟ್ಟು ಹಾಕ್ತೇನೆ ನಾನು. ಇದನ್ನ ನಾವು ಸಣ್ಣ ಉರಿಯಲ್ಲಿ ಇಟ್ಟ ಹುರ್ಕೋಬೇಕು. ಈಗ ನಾ ಇಲ್ಲಿ 3-4 ಚಮಚ ಆಗುವಷ್ಟ ಹಾಲಿನ ಪೌಡರ್ ಮಿಕ್ಸ್ ಮಾಡೋದೇನು. ನಾಲ್ಕು ಚಮಚ ಹಾಕಿದ್ದೇನೆ ನಾನು. ಸಣ್ಣ ಉರಿಯಲ್ಲಿ ಇಟ್ಟ ಇದನ್ನ ಚಲೋದಂಗ ಹುರ್ಕೋಬೇಕು ನಾವೀಗ. ಗೋಧಿ ಹಿಟ್ಟ ಮಿಲ್ಕ್ ಪೌಡರ್ ಹಾಕೊಂಡಿರ್ತೇವಲ್ಲ, ಅದ್ರ ಹಸಿ ವಾಸನೆ ಹೋಗುವವರೆಗೆ ನಾವ ಚಲೋದಂಗ ಹುರ್ಕೋಬೇಕು. ಅದ್ರದ್ದು ವಾಸನೆ ಎಲ್ಲ ಹೋಗಿ ಅದಕ್ ಬ್ರೌನ್ ಕಲರ್ ಬರ್ಬೇಕು, ಅಲ್ಲಿವರೆಗೆ ಹುರ್ಕೋಬೇಕು ನಾವ. ಉರಿ ಮಾತ್ರ ಸಣ್ಣ ಇಟ್ಕೊಂಡ ಮಾಡ್ಕೋರಿ. ಉರಿ ಹೆಚ್ಚಿಟ್ಕೊಂಡ್ರಿ ಅಂದ್ರ ತಳ ಹಿಡಿತೈತಿ, ಮತ್ತ ಆಗ ಹೊತ್ತಾಕ್ ಹಿಡಿತೈತಿ ಅದ. ಪೇಡೆ ಮಾಡ್ಕೊಳಕ ಒಂದ್ ಸ್ವಲ್ಪ ಟೈಮ್ ಬೇಕು ನಮಗ, ಬೇಗನೆ ಮಾಡ್ಕೊಳಕ್ ಆಗೋದಿಲ್ಲ. ಇದ್ ನೋಡ್ರಿ, ಹುರದ ಕಶಿಂದ ಬ್ರೌನ್ ಕಲರ್ ಬಂದೈತಿ. ಈಗ ಇಲ್ಲಿ ನಾವ ಹಾಲ್ ಮಿಕ್ಸ್ ಮಾಡ್ಕೋಬೇಕು. ಹಾಲ್ ನೀವ ಒಂದ್ ಸ್ವಲ್ಪ ಹಾಕಿ ನೋಡ್ರಿ. ಒಮ್ಮೆ ಬಹಳ ಅಟ್ಟ ಹಾಕಿರಿ ತಿಳಿವಾತಂದ್ರ ನಮ್ ಪೇಡೆಕ ಸೇಫ್ ಬರೋದಿಲ್ಲ. ಒಂದ್ 3-4 ಚಮಚ ಆಗುವಷ್ಟ ಬೇಕಾಗ್ತೈತಿ. ಇದ್ ನೋಡ್ರಿ, ಹಾಲಕ್ಕಿ ಎಲ್ಲಾ ಮಿಕ್ಸ್ ಮಾಡಿದೇನೆ ನಾನು. ಈಗ ನಾನು ಗ್ಯಾಸ್ ಬಂದ್ ಮಾಡ್ತೇನೆ. ಇದನ್ನ ಒಂದ್ ಪ್ಲೇಟ್ನ್ಯಾಗ ತೆಗೆದು ಇಟ್ಕೋತೇನೆ ನಾನು. ಆರ್ತೈತ್ ಲಗೂಟ. ಇದ್ ಆರ್ಲಿ. ಆರಿದ ಬಳಕ ನಾವ ಸಕ್ರಿ ಮಿಕ್ಸ್ ಮಾಡ್ಕೊಳ್ಳೋನು. ಇದ್ ಆರೈತಿ. ಈಗ ಬುರಾ ಸಕ್ರಿ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನ ಮಿಕ್ಸ್ ಮಾಡ್ತೇನೆ ನಾನು. ನಾ ಅಲ್ಲಿ 1 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಸಕ್ರಿ ಮಿಕ್ಸ್ ಮಾಡೋದೇನು.
ಮತ್ತು ನಾವು 4 ಚಮಚೆ ಮಿಲ್ಕ್ ಪೌಡರ್ ಬಿ ಮಿಕ್ಸ್ ಮಾಡಿರ್ತೇವೆ. ಸಕ್ಕರೆ ನಿಮಗೆ ಭಾಳ ಆಗ್ತೈತಿ ಅನಿಸ್ತಂದ್ರೆ ಒಂದು ಸ್ವಲ್ಪ ನೀವು ಕಡಿಮೆ ಬಿ ಮಾಡ್ಕೋಬಹುದು. ಅದ್ರ 1 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಸಕ್ಕರೆ ಬೇಕಾಗ್ತೈತಿ. ಎಲ್ಲ ಬಿ ಚಲೋದಂಗ ಮಿಕ್ಸ್ ಮಾಡ್ರಿ. ಇದು ನೋಡ್ರಿ ಎಲ್ಲ ಚಲೋದಂಗ ಕಲಿಸಿದೆ ನಾನು. ಇದು ನಿಮಗೆ ಒಣಾದ ಅನ್ಸಾಕೈತಂದ್ರ ಒಂದ್ ಸ್ವಲ್ಪ ನೀವು ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬಹುದು. ಈಗ ಪೇಡೆ ಮಾಡ್ಕೊಳ್ಳೋಣ. ಪೇಡೆ ನೀವು ಗುಂಡು ಬೇಕಾದ್ರೆ ಗುಂಡು ಮಾಡ್ಕೋಬಹುದು, ಉದ್ದು ಬೇಕಾದ್ರೆ ಉದ್ದು ಮಾಡ್ಕೋಬಹುದು. ಇಲ್ಲಿ ಈ ತರ ಮಾಡ್ಕೊಳ್ಳೋದನ್ನು. ಈ ತರ ಮಾಡ್ಕೊಂಡ ಈ ಬೂರಾ ಸಕ್ಕರೆ ಇಟ್ಕೊಂಡಿರ್ತೇವಲ್ಲ ಇದ್ರಾಗ ಇದ್ ಮೇಲ್ಗಡೆ ಕೋಟಿಂಗ್ ಮಾಡ್ಕೋಬೇಕು. ಈ ತರ ಮಾಡ್ಕೋಬೇಕು. ನೀವು ಬೇಕಂದ್ರ ಗುಂಡು ಬಿ ಮಾಡ್ಕೋಬಹುದು. ನಿಮಗೆ ಸೇಪ್ ಯಾವ್ದು ಬೇಕಲ್ಲ ಆ ತರ ಮಾಡ್ಕೋಬಹುದು. ಮತ್ ಸೈಜ್ ಬಿ ನಿಮಗೆ ಎಷ್ಟು ದೊಡ್ಡ ಬೇಕಲ್ಲ ಅದ್ ನೋಡಿ ಮಾಡ್ಕೋರಿ. ಗುಂಡು ಬಿ ನೋಡ್ರಿ ತಗೊಂಡ ಈ ತರ ಗೋಲ ಮಾಡ್ಕೋತ ಹೋಗ್ರಿ. ಇದ್ ನೋಡ್ರಿ ಇದನ್ನು ಮಾಡಿ ಇದ್ ಈ ತರ ಸಕ್ಕರೆ ಮೇಲ್ಗಡೆ ಕೋಟಿಂಗ್ ಮಾಡ್ಕೋಬೇಕು ನಾವ. ಬಹಳ ಸಿಂಪಲ್ ಐತ್ ಮಾಡ್ಕೊಳ್ಳೋದ. ಇದೇ ತರ ಎಲ್ಲ ಮಾಡ್ಕೋತೇನೆ ನಾನು. ನೋಡ್ರಿ ಎಲ್ಲ ಪೇಡೆನು ಮಾಡ್ಕೊಂಡೆ ನಾನು. ಒಂದೆರಡು ಈ ತರ ಶೇಪ್ ಮಾಡ್ಕೊಂಡೆನು, ಉಳಿದೆಲ್ಲ ಗುಂಡು ಮಾಡ್ಕೊಂಡೆನು. ಅಗ್ದಿ ಮಸ್ತಾಗಿ ಬಂದಾವ್ ಪೇಡೆ. ನೋಡಿದ್ರಲ್ಲ ಗೋಧಿ ಹಿಟ್ಟು ಯೂಸ್ ಮಾಡ್ಕೊಂಡ ಪೇಡೆ ಹೇಗ್ ಮಾಡ್ಕೊಳ್ಳೋದಂತ. ಬಹಳ ಸಿಂಪಲ್ ಐತಿ. ನೀವು ಮನೇಲಿ ಮಾಡಿ ನೋಡ್ರಿ, ತುಂಬಾ ಚೆನ್ನಾಗಿ ಬರ್ತಾವು ಪೇಡೆ. ಒಂದ್ ಸ್ವಲ್ಪ ಟೈಮ್ ಇದ್ರ ನಾವ್ ಆರಾಮಾಗಿ ಮನೇಲಿ ಮಾಡ್ಕೋಬಹುದು. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.